నేను లేచడానికి రెడీగా ఉన్నాను. హల్లెలూయా. హల్లెలూయా. టైం ಆಯಿತು. ಟೈಮ್ ಆಗಿದೆ. ಇನ್ನು ಅನೇಕ ವಿಷಯಗಳು ಬರ್ತಿಟ್ಟಿದೆ. ಇನ್ನು ಅನೇಕ ವಿಷಯಗಳು ರಾಸಿ పెట్టిದ್ದಾರೆ. ಇದು ಸಾಕು. ಇದು ಉನ್ನಿ ಸಾಲು. ಹಲ್ಲೆಲೂಯಾ. హల్లెలూయా. 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 15ನೇ ವಾಕ್ಯ ಓದಿ. 15ನೇ ವಚನ ಓದಂడి. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಅಯ್ಯೋ, ಆತನು ನಿಮ್ಮನ್ನ ಕಷ್ಟಕ್ಕೊಳ್ತಾರೆ. ಅಯ್ಯೋ ಪಾಸ್ಟ್ರೆ, ನೀವು ತಾನೇ ಹೇಳಿದ್ರಿ, ಎಲೆ ಕಷ್ಟಪಡುವರೇ, ಹೊರೆಗೊಳ್ಳುವರೇ, ಇವೆಲ್ಲರೂ ಬಂದು ದೇವರು ನಿಮಗೆ ವಿಶ್ರಾಂತಿನ, ಸಮಾಧಾನನ, ಆಶೀರ್ವಾದನ, ಆರೋಗ್ಯನ ಎಲ್ಲ ಕೊಡ್ತಾರಂತ ಹೇಳಿದ್ರಲ್ಲ, ಇವಾಗ ನೋಡಿದ್ರೆ ಕಷ್ಟಕ್ಕೆ ಒಳಪಡಿಸ್ತಾರಂತ ಹೇಳ್ತಾ ಇದ್ದೀರಾ. ఇప్పుడు చూస్తే